ಮೊದಲನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಯಾವ ರೋಗ ಬರುತ್ತದೆ? ಎ. ಹೃದಯಾಘಾತ, ಬಿ. ಕ್ಯಾನ್ಸರ್, ಸಿ. ಲೈಂಗಿಕ ಸಮಸ್ಯೆ, ಡಿ. ಕೀಲು ನೋವು. ಉತ್ತರ ಬಿ. ಕ್ಯಾನ್ಸರ್. ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಕ್ಯಾನ್ಸರ್ ರೋಗ ಬೇಗ ಬರುತ್ತದೆ. ಎರಡನೆಯ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಕೇರಳ, ಸಿ. ತಮಿಳುನಾಡು, ಡಿ. ಉತ್ತರ ಪ್ರದೇಶ್. ಉತ್ತರ ಬಿ. ಕೇರಳ. ಕೇರಳ ರಾಜ್ಯದ ರಾಜಧಾನಿಯಾಗಿರುವ ತಿರುವನಂತಪುರಂನಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ. ಮೂರನೆಯ ಪ್ರಶ್ನೆ, ಬಿಳಿ ಕೂದಲು ತಡೆಯಲು ಏನು ತಿನ್ನಬೇಕು? ಎ. ಪಾಲಕ್ ಪಲ್ಯ, ಬಿ. ಮಟನ್, ಸಿ. ಮೀನು, ಡಿ. ಚಿಕನ್. ಉತ್ತರ ಎ. ಪಾಲಕ್ ಪಲ್ಯ. ಅಕಾಲಿಕ ಬಿಳಿ ಕೂದಲನ್ನು ತಡೆಯಲು ಪಾಲಕ್ ಪಲ್ಯ ಅಥವಾ ಸೊಪ್ಪು ತಿನ್ನುವುದರಿಂದ ಕೂದಲು ಬಿಳಿ ಆಗುವುದಿಲ್ಲ. ನಾಲ್ಕನೆಯ ಪ್ರಶ್ನೆ, ಬಣ್ಣ, ರುಚಿ, ವಾಸನೆ ಬಾರದ ವಾಯು ಯಾವುದು? ಎ. ಕ್ಲೋರಿನ್, ಬಿ. ಆಕ್ಸಿಜನ್, ಸಿ. ಕಾರ್ಬನ್ ಡೈಆಕ್ಸೈಡ್, ಡಿ. ಹೈಡ್ರೋಜನ್. ಉತ್ತರ ಬಿ. ಆಕ್ಸಿಜನ್. ಬಣ್ಣ, ರುಚಿ, ವಾಸನೆ ಬಾರದ ಗಾಳಿ ಎಂದರೆ ಅದು ಆಕ್ಸಿಜನ್ ಆಗಿದೆ. ಐದನೆಯ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ. ಗೋಸುಂಬೆ, ಬಿ. ತೋಳ, ಸಿ. ಏಡಿ, ಡಿ. ಕಪ್ಪೆ. ಉತ್ತರ ಡಿ. ಕಪ್ಪೆ. ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಅಂದರೆ ಕಪ್ಪೆ ಆಗಿದೆ. ಆರನೆಯ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ. ಟೊಮ್ಯಾಟೊ, ಬಿ. ಹಾಗಲಕಾಯಿ, ಸಿ. ಬೆಂಡೆಕಾಯಿ, ಡಿ. ಕ್ಯಾರೆಟ್. ಉತ್ತರ ಡಿ. ಕ್ಯಾರೆಟ್. ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿದೆ. ಆದ್ದರಿಂದ ಗಾಯಗಳು ಬೇಗ ಗುಣಮುಖವಾಗುತ್ತದೆ. ಅದು ಅಲ್ಲದೆ ಬೀಟಾ ಕೆರೋಟಿನ್ ಅಂಶ ಸಹ ಹೆಚ್ಚಾಗಿರುವುದರಿಂದ ಗಾಯಕ್ಕೆ ಮಚ್ಚೆ ಕಲೆಗಳನ್ನು ಗುಣಪಡಿಸುತ್ತದೆ. ಏಳನೆಯ ಪ್ರಶ್ನೆ, ಸುವರ್ಣ ವಿಧಾನಸೌಧ ಇರುವುದು ಎಲ್ಲಿ? ಎ. ಬೆಂಗಳೂರು, ಬಿ. ಮಂಡ್ಯ, ಸಿ. ಗದಗ್, ಡಿ. ಬೆಳಗಾವಿ. ಉತ್ತರ ಡಿ. ಬೆಳಗಾವಿ. ಸುವರ್ಣ ವಿಧಾನಸೌಧ ಇರುವುದು ಬೆಳಗಾವಿನಲ್ಲಿ. ಎಂಟನೆಯ ಪ್ರಶ್ನೆ, ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು? ಎ. ಭೋಪಾಲ್, ಬಿ. ಇಟಾನಗರ್, ಸಿ. ಗಾಂಧಿನಗರ್, ಡಿ. ಪಾಟ್ನಾ. ಉತ್ತರ ಸಿ. ಗಾಂಧಿನಗರ್. ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ್ ಆಗಿದೆ. ಒಂಬತ್ತನೆಯ ಪ್ರಶ್ನೆ, ಭಾರತದ ಎರಡನೇ ಅತಿ ದೊಡ್ಡ ನದಿ ಯಾವುದು? ಎ. ಗೋದಾವರಿ, ಬಿ. ಸಿಂಧು, ಸಿ. ಗಂಗಾ, ಡಿ. ಬ್ರಹ್ಮಪುತ್ರ. ಉತ್ತರ ಎ. ಗೋದಾವರಿ. ಭಾರತದ ಎರಡನೇ ಅತಿ ದೊಡ್ಡ ನದಿ ಅಂದರೆ ಗೋದಾವರಿ ನದಿ ಆಗಿದೆ. ಹತ್ತನೆಯ ಪ್ರಶ್ನೆ, ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ? ಎ. ಕೆಮ್ಮಿದಾಗ, ಬಿ. ಸೀನಿದಾಗ, ಡಿ. ಭಯ ಉಂಟಾದಾಗ, ಡಿ. ಕೆಟ್ಟ ಕನಸು ಬಂದಾಗ. ಉತ್ತರ ಬಿ. ಸೀನಿದಾಗ. ನಾವು ಸೀನಿದಾಗ ನಮ್ಮ ಹೃದಯವು ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ ಎಂದು ಸಂಶೋಧನೆಯಲ್ಲಿ ಕಂಡು ಬಂದಿದೆ. 11ನೆಯ ಪ್ರಶ್ನೆ, ಮೊಳಕೆ ಒಡೆದ ಬೀಜಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಡಿ, ಸಿ. ವಿಟಮಿನ್ ಕೆ, ಡಿ. ವಿಟಮಿನ್ ಬಿ. ಉತ್ತರ ಡಿ. ವಿಟಮಿನ್ ಬಿ. ಮೊಳಕೆ ಒಡೆದ ಕಾಳುಗಳಲ್ಲಿ ವಿಟಮಿನ್ ಬಿ ಅಂಶ ಹೆಚ್ಚಾಗಿರುತ್ತದೆ. 12ನೇ ಪ್ರಶ್ನೆ, ಬಾಯ್ಲರ್ ಕೋಳಿ ಸಂಪೂರ್ಣವಾಗಿ ಬೆಳೆಯಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ? ಎ. 48 ದಿನಗಳು, ಬಿ. 58 ದಿನಗಳು, ಸಿ. 38 ದಿನಗಳು, ಡಿ. 28 ದಿನಗಳು. ಉತ್ತರ ಎ. 48 ದಿನಗಳು. ಬಾಯ್ಲರ್ ಕೋಳಿ ಸಂಪೂರ್ಣವಾಗಿ ಬೆಳೆಯಲು 48 ದಿನಗಳನ್ನು ತೆಗೆದುಕೊಳ್ಳುತ್ತದೆ. 13ನೇ ಪ್ರಶ್ನೆ, ಸ್ನಾನ ಮಾಡುವ ಮೊದಲು 1 ಲೋಟ ನೀರು ಕುಡಿಯುವುದರಿಂದ ಅದ್ಭುತ ಪ್ರಯೋಜನವೇನು? ಎ. ಅತಿಸಾರ, ಬಿ. ಸಕ್ಕರೆ ಕಾಯಿಲೆ, ಸಿ. ಅಲರ್ಜಿ, ಡಿ. ಬಿಪಿ. ಉತ್ತರ ಡಿ. ತೀವ್ರ ರಕ್ತದೊತ್ತಡ ಆರ್ ಬಿಪಿ. ಸ್ನಾನಕ್ಕೆ ಮೊದಲು 1 ಲೋಟ ನೀರು ಕುಡಿಯುವುದರಿಂದ ತೀವ್ರ ರಕ್ತದೊತ್ತಡ ಕಡಿಮೆಯಾಗುತ್ತದೆ.
14ನೇ ಪ್ರಶ್ನೆ, ಬಿಯರ್ ಮತ್ತು ವಿಸ್ಕಿಯನ್ನು ತಯಾರಿಸಲು ಯಾವ ಧಾನ್ಯಗಳನ್ನು ಬಳಸಲಾಗುತ್ತದೆ? ಎ ನವಣೆ, ಬಿ ಬಾರ್ಲಿಗಳು, ಸಿ ಸಜ್ಜೆ, ಡಿ ರಾಗಿ. ಉತ್ತರ ಬಿ ಬಾರ್ಲಿಗಳು. ಬಿಯರ್ ಮತ್ತು ವಿಸ್ಕಿಯನ್ನು ತಯಾರಿಸಲು ಬಾರ್ಲಿಯನ್ನು ಅತಿ ಹೆಚ್ಚಾಗಿ ಉಪಯೋಗಿಸಬೇಕು. 18ನೇ ಪ್ರಶ್ನೆ, ವರ್ಷವಿಡೀ ಆಹಾರವಿಲ್ಲದೆ ಬದುಕಬಲ್ಲ ಜೀವಿ ಯಾವುದು? ಎ ಜಿಗಣೆ, ಬಿ ಚೇಳು, ಸಿ ಹಲ್ಲಿ, ಡಿ ಹಾವು. ಉತ್ತರ ಬಿ ಚೇಳು. ವರ್ಷವಿಡೀ ಆಹಾರವಿಲ್ಲದೆ ಬದುಕಬಲ್ಲ ಜೀವಿ ಎಂದರೆ ಅದು ಚೇಳು ಆಗಿದೆ. 16ನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ? ಎ ಸೇಬು, ಬಿ ಕಿತ್ತಾಳೆ, ಸಿ ಪಪ್ಪಾಯಿ, ಡಿ ಕಿವಿ ಹಣ್ಣು. ಉತ್ತರ ಡಿ ಕಿವಿ ಹಣ್ಣು. ಕಿವಿ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಿಸುತ್ತದೆ. 17ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಎ ಪ್ರತಿಭಾ ಪಾಟೀಲ್, ಬಿ ಸರೋಜಿನಿ ನಾಯ್ಡು, ಸಿ ಸುಷ್ಮಾ ಸ್ವರಾಜ್, ಡಿ ಇಂದಿರಾ ಗಾಂಧಿ. ಉತ್ತರ ಎ ಪ್ರತಿಭಾ ಪಾಟೀಲ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಆಗಿದ್ದಾರೆ. 18ನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಉಪಯೋಗಿಸುವ ಪದಾರ್ಥ? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡಲು ಉಪಯೋಗಿಸುವ ಪದಾರ್ಥ ಅಂದರೆ ಅದು ನಿಮ್ಮ ಅಡಿಗೆ ಮನೆಯಲ್ಲಿರುವ ಮೆಂತೆ ಆಗಿದೆ. 19ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಗೋಲ್ಡನ್ ಟೆಂಪಲ್ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಪಂಜಾಬ್. ಉತ್ತರ ಡಿ ಪಂಜಾಬ್. ಪ್ರಸಿದ್ಧ ಪುಣ್ಯಕ್ಷೇತ್ರ ಗೋಲ್ಡನ್ ಟೆಂಪಲ್ ಪಂಜಾಬ್ ರಾಜ್ಯದಲ್ಲಿದೆ. 20ನೇ ಪ್ರಶ್ನೆ, ಪ್ರತಿನಿತ್ಯ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಯಾವ ಅವಯವ ಬಹುಬೇಗ ಫೇಲ್ ಆಗುತ್ತದೆ? ಎ ಕಿಡ್ನಿ, ಬಿ ಯಕೃತ್, ಸಿ ಹೃದಯ, ಡಿ ಶ್ವಾಸಕೋಶ. ಉತ್ತರ ಎ ಕಿಡ್ನಿ. ಪ್ರತಿನಿತ್ಯ ನೀರಿನಂತೆ ಕೂಲ್ ಡ್ರಿಂಕ್ಸ್ ಕುಡಿಯುವವರಲ್ಲಿ ಬಹುಬೇಗ ಕಿಡ್ನಿ ಸಮಸ್ಯೆ ಆಗುತ್ತದೆ. 21ನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಉತ್ತರ ಎ ಗುಜರಾತ್. ಗುಜರಾತ್ ರಾಜ್ಯದ ಸೌರಾಷ್ಟ್ರ ಜುನಾಗಢ ಜಿಲ್ಲೆಯ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದೇವಾಲಯವಿದೆ. 22ನೇ ಪ್ರಶ್ನೆ, ಮಿಲ್ ಮೇಕರ್ ಅನ್ನು ಯಾವುದರಿಂದ ತಯಾರಿಸುತ್ತಾರೆ? ಎ ಸೋಯಾಬೀನ್, ಬಿ ಸೋರೆಕಾಯಿ, ಸಿ ಜೋಳ, ಡಿ ಗೋಧಿ. ಉತ್ತರ ಎ ಸೋಯಾಬೀನ್. ಮಿಲ್ ಮೇಕರ್ ತಯಾರಿಸಲು ಸೋಯಾಬೀನ್ ಬೇಕಾಗುತ್ತದೆ. ಮಿಲ್ ಮೇಕರ್ ನಲ್ಲಿ ಕ್ಯಾಲೋರಿಗಳನ್ನು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಫೈಬರ್ಗಳು ಇದ್ದಾವೆ. 23ನೇ ಪ್ರಶ್ನೆ, ಯಾವ ರಕ್ತದ ಗುಂಪು ಹೃದಯಾಘಾತಕ್ಕೆ ಹೆಚ್ಚು ಒಳಗಾಗುತ್ತದೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ? ಎ ರಕ್ತದ ಗುಂಪು, ಬಿ ರಕ್ತದ ಗುಂಪು, ಸಿ ಓ ರಕ್ತದ ಗುಂಪು, ಡಿ ಎಬಿ ರಕ್ತದ ಗುಂಪು. ಉತ್ತರ ಬಿ ರಕ್ತದ ಗುಂಪು. ಬಿ ರಕ್ತದ ಗುಂಪು ಉಳ್ಳವರು ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗುತ್ತಾರೆ ಎಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. 24ನೇ ಪ್ರಶ್ನೆ, ಹೊಟ್ಟೆಯ ಸುತ್ತಲೂ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸುವ ಏಕೈಕ ಪದಾರ್ಥ ಯಾವುದು? ಎ ಅಲೋವೆರಾ, ಬಿ ಬೇಳೆ, ಸಿ ಮೀನು, ಡಿ ಗ್ರೀನ್ ಟೀ. ಉತ್ತರ ಡಿ ಗ್ರೀನ್ ಟೀ. ಗ್ರೀನ್ ಟೀ ಸೇವಿಸುವುದರಿಂದ ಹೊಟ್ಟೆಯ ಕೊಬ್ಬು ಕರಗುತ್ತದೆ. 25ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಕರ್ನಾಟಕ. ಉತ್ತರ ಸಿ ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಎಂದರೆ ಕರ್ನಾಟಕ ಆಗಿದೆ.